ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಶೇಷ ವಿಷಯ ಮೇಷ ರಾಶಿಯವರು ಮನೆ ಕಟ್ಟುವಿಕೆ ಅಂದರೆ ಗೃಹ ನಿರ್ಮಾಣ. ನೋಡಿ, ಮೇಷ ರಾಶಿಯವರಿಗಿಂತ ಹೆಚ್ಚಾಗಿ ಮೇಷ ಲಗ್ನದವರಿಗೆ ಇದು ಹೆಚ್ಚು ಅನುಕೂಲವಾಗ್ತದೆ. ಈ ವಿಡಿಯೋ ನೀವು ನೋಡಿ ಇದನ್ನ ಅಳವಡಿಸಿಕೊಳ್ಳಿ. ಮತ್ತೆ ಹೇಳ್ತೀನಿ, ಮೇಷ ಲಗ್ನದವರಿಗೆ ಇದು ಹೆಚ್ಚು ಅನ್ವಯಿಸುತ್ತದೆ. ಯಾಕೆಂದ್ರೆ ಜ್ಯೋತಿಷ್ಯ ನಾವು ನೋಡೋದು, ನಾನ್ ಪ್ರೆಡಿಕ್ಟ್ ಮಾಡೋದು ಲಗ್ನದಿಂದ. ಆದ್ದರಿಂದ ಲಗ್ನವನ್ನ ಒಂದೇ ಮನೆ ಅಂತ ತಿಳ್ಕೊಳ್ತೇವೆ. ಈಗ ಮೇಷ ಲಗ್ನ ಅಂತ ತಿಳ್ಕೊಳ್ಳಿ. ಮೇಷ ಲಗ್ನ ಒಂದೇ ಮನೆ ಆದ್ರೆ ಎರಡನೇ ಮನೆ ಋಷಭ ರಾಶಿ, ಮೂರನೇ ಮನೆ ಮಿಥುನ ರಾಶಿ, ನಾಲ್ಕನೇ ಮನೆ ಕಟಕ ರಾಶಿ. ನಾಲ್ಕನೇ ಮನೆಯೇ ಗೃಹ ನಿರ್ಮಾಣದ ಬಗ್ಗೆ ತಿಳಿಸುತ್ತೆ. ನಿಮ್ಮ ಮನೆ ಬಗ್ಗೆ, ನಿಮ್ಮ ಮನಃಶಾಂತಿ ಬಗ್ಗೆ, ನಿಮ್ಮ ತಾಯಿಯ ಬಗ್ಗೆ, ನಿಮ್ಮ ಕಾರು ನೋಡಿ, ಬಂಗಲೆ, ಎಲ್ಲವನ್ನು ಏನ್ ಲಕ್ಸುರಿ ಇದೆ ಎಲ್ಲವನ್ನು ನಾಲ್ಕನೇ ಮನೆಯೇ ತಿಳಿಸುತ್ತದೆ. ನಾಲ್ಕನೇ ಮನೆಯನ್ನ ಕೇಂದ್ರ ಸ್ಥಾನ ಅಂತ ಕೂಡ ಕರಿತೇವೆ. ಒಂದನೇ ಮನೆ, ನಾಲ್ಕನೇ ಮನೆ, ಏಳನೇ ಮನೆ, ಹತ್ತನೇ ಮನೆ ಇವೆಲ್ಲ ಕೇಂದ್ರ ಸ್ಥಾನಗಳು. ಹಾಗೆಯೇ ಒಂದನೇ ಮನೆ, ಐದನೇ ಮನೆ, ಒಂಬತ್ತನೇ ಮನೆ ಇದು ಮೂಲ ತ್ರಿಕೋನ ಅಂತ ಕರಿತೇವೆ. ನೋಡಿ, ಮೇಷ ಲಗ್ನದವರಿಗೆ ನಾಲ್ಕನೇ ಮನೆ ಕಟಕ ರಾಶಿ ಆಗಿರುತ್ತೆ. ಅದರ ಅಧಿಪತಿ ಬಂದ್ಬಿಟ್ಟು ಚಂದ್ರ ಆಗಿರ್ತಾನೆ. ನೀವು ಮೇಷ ಲಗ್ನದವರು ನಿಮ್ಮ ಚಂದ್ರ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಬೇಕು. ಫಸ್ಟ್ ನೀವು ಮನೆ ಕಟ್ತೀರಿ ಅನ್ನೋದಾದ್ರೆ, ಅಥವಾ ಮನೆ ಕಟ್ಟಲಿಕ್ಕೆ ಏನಾದ್ರೂ ತೊಂದರೆ ಇದೆ ಅನ್ನೋದಾದ್ರೆ, ಮೊದಲು ನಾಲ್ಕನೇ ಮನೆಯನ್ನು ನೋಡ್ಕೊಳ್ಳಿ. ಆ ನಾಲ್ಕನೇ ಮನೆಯಲ್ಲಿ ಯಾವ್ಯಾವ ಗ್ರಹ ಇದಾವೆ ನೋಡ್ಕೊಳ್ಳಿ. ಹಾಗೆಯೇ ಚಂದ್ರ ಎಲ್ಲಿದ್ದಾನೆ ನೋಡ್ಕೊಳ್ಳಿ. ಚಂದ್ರ ಪವರ್ಫುಲ್ ಆಗಿದ್ದಾನ ಇಲ್ಲ ನೋಡ್ಕೊಳ್ಳಿ. ಚಂದ್ರ ಒಳ್ಳೆ ಮನೆಯಲ್ಲಿ ಇದ್ಬಿಟ್ರೆ ಅವಾಗ ನಿಮಗೆ ಸುಲಭವಾಗಿ ಮನೆಯನ್ನು ಕಟ್ಟಬಹುದು. ಇನ್ನು ಕೆಲವು ಪಾಯಿಂಟ್ಸ್ ಇರ್ತವೆ. ಹಾಗೆಯೇ ನಾಲ್ಕನೇ ಮನೆಯಲ್ಲಿ ಶುಭ ಗ್ರಹ ಇದ್ದರೆ, ಅದು ಕೂಡ ಮಿತ್ರ ಗ್ರಹ ಇದ್ದರೆ, ಗುರು ಇದ್ರೆ ಅದ್ಭುತವಾಗಿ ಮನೆಯನ್ನು ಕಟ್ಟಿಬಿಡ್ಬೋದು, ಸುಲಭವಾಗಿ ಕಟ್ಟಿಬಿಡ್ಬೋದು. ಹಾಗೆಯೇ ಹತ್ತನೇ ಮನೆಯಲ್ಲಿ ಗುರು ಇದ್ದು ನೋಡಿದ್ರೂ ಕೂಡ ಸುಲಭವಾಗಿ ಕಟ್ಟಿಬಿಡಬಹುದು. ಈ ರೀತಿ ಸಾಕಷ್ಟು ಆಕ್ಷನ್ಗಳು ಬರ್ತವೆ. ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಚಂದ್ರನನ್ನು ಬಲಿಷ್ಠಗೊಳಿಸಿ. ಅಂದ್ರೆ ನೀವು ಮನೆ ಕಟ್ಟಬೇಕು ಅಂತ ಆದ್ರೆ ಚಂದ್ರನು ಧ್ಯಾನ ಮಾಡ್ಬೋದು, ಅಥವಾ ಅದಕ್ಕಿಂತಲೂ ವಿಶೇಷವಾಗಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗೋದು ಕಲೀರಿ ಸೋಮವಾರದಂದು. ಅವಾಗ ಚಂದ್ರ ಸ್ಟ್ರಾಂಗ್ ಆಗ್ತಾನೆ. ಅಥವಾ ಏನು ಹುಣ್ಣಿಮೆ ದಿನದಂದು ನೀವು ಓಂ ಸೋಮಾಯ ನಮಃ ಅಂತ ಧ್ಯಾನ ಮಾಡ್ಬೋದು ಚಂದ್ರನನ್ನ. ಅವತ್ತು ಧ್ಯಾನ ಮಾಡಿದ್ರೆ ಚಂದ್ರನ ಆಶೀರ್ವಾದ ವಿಶೇಷವಾಗಿ ಸಿಗ್ತದೆ. ಅಥವಾ ಶಿವಾಲಯಗಳಿಗೆ ಅಥವಾ ಮಾತೆ ಗೌರಿ ಮಾತೆಯ ದೇವಸ್ಥಾನಗಳಿಗೆ ಸೋಮವಾರ ಹೋದ್ರೆ ಅವತ್ತೂ ಆಗಲೂ ಕೂಡ ಚಂದ್ರ ಶಕ್ತಿಯುತ ಆಗ್ತಾನೆ. ಅಷ್ಟೇ ಅಲ್ಲದೆ ನೋಡಿ, ಈ ಚಂದ್ರನನ್ನು ನೋಡ್ತಿರಲ್ಲ, ಎಲ್ಲಿ ಚಂದ್ರ ಇದ್ದಾನೆ ನಿಮ್ಮ ಜಾತಕದಲ್ಲಿ ನೋಡ್ಬಿಟ್ಟು ಅದರ ಜೊತೆಗೆ ಯಾವ್ದಾದ್ರೂ ಅಶುಭ ಗ್ರಹ ಇದೆಯಾ ನೋಡ್ಕೊಳ್ಳಿ. ಅಥವಾ ಯಾವುದಾದ್ರೂ ಅಶುಭ ಗ್ರಹದ ದೃಷ್ಟಿ, ಉದಾಹರಣೆಗೆ ಶನಿದೇವರ ದೃಷ್ಟಿ ಚಂದ್ರನ ಮೇಲೆ ಇದೆಯಾ, ಚಂದ್ರನೊಟ್ಟಿಗೆ ಶನಿದೇವರಿದ್ದಾರ, ರಾಹು ಇದಾನ, ಕೇತು ಇದಾನ, ಹೀಗೆಲ್ಲ ನೋಡ್ಕೊಳ್ಳಿ ಫಸ್ಟು. ಹೀಗೆ ಮಾಡ್ಕೊಂಡ್ಬಿಟ್ರಿ ಅಕಸ್ಮಾತ್ ನೋಡ್ರಿ ಚಂದ್ರನೊಟ್ಟಿಗೆ ಸೂರ್ಯ ಇದ್ದ ಅಂದ್ರೆ ಅದರ ಅರ್ಥ ಹೆಚ್ಚು ಕಡಿಮೆ ನೀವು ಅಮಾವಾಸ್ಯೆ ದಿನ ಹುಟ್ಟಿರ್ತೀರಾ, ಅಥವಾ ಅಮಾವಾಸ್ಯೆ ಹಿಂದ್ಲ ದಿನ ಅಥವಾ ಮುಂದ್ಲ ದಿನ. ಹೆಚ್ಚು ಕಡಿಮೆ ಅಮಾವಾಸ್ಯೆ ಹಿಂದೆ ಮುಂದೆ 2 ದಿನದಲ್ಲಿ ಹುಟ್ಟಿರ್ತೀರಾ, ಅವಾಗ ಕ್ಷೀಣ ಚಂದ್ರ ಆಗಿರುತ್ತದೆ. ಸೂರ್ಯ ಸ್ವಲ್ಪ ಮಟ್ಟಿಗೆ ಚಂದ್ರನಿಗೆ ಬಲ ಕೊಡ್ತಾನೆ, ಆದರೂ ಕೂಡ ಅಲ್ಲಿ ಕ್ಷೀಣ ಚಂದ್ರ ಆಗಿರೋದ್ರಿಂದ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಹೋಗಿ ಬರೋದು ತುಂಬಾ ಒಳ್ಳೆಯದು. ಜಗತ್ತಿನಲ್ಲಿಯೇ ಚಂದ್ರನಿಗೆ ಅತಿ ವಿಶೇಷ ಕ್ಷೇತ್ರ ಅದು ಉಡುಪಿ ಕ್ಷೇತ್ರ. ಅಲ್ಲಿ ಸೋಮವಾರ ಹೋಗಿ ತಂಗಿದ್ದು
ಮಂಗಳವಾರ ಬಂದ್ಬಿಟ್ರೆ ಒಳ್ಳೇದು. ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಸೋಮವಾರ ದರ್ಶನ ಮಾಡಬೇಕು. ಸಾಧ್ಯವಾದರೆ ಅಕ್ಕಿಯನ್ನು ದಾನ ಮಾಡಿ, ಅಲ್ಲಿ ಇನ್ನೂ ಒಳ್ಳೆಯದು ಅನ್ನದಾನ. ಹಾಗೆಯೇ ನೋಡಿ, ಇನ್ನು ಮತ್ತೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, 4ನೇ ಮನೆಯನ್ನು ಹೇಳ್ತದೆ, ಮನಃಶಾಂತಿ ಹೇಳ್ತದೆ, ತಾಯಿಯ ಬಗ್ಗೆ ಹೇಳ್ತದೆ, ಕಾರಿನ ಬಗ್ಗೆ ಹೇಳ್ತದೆ, ಲಕ್ಸುರಿ ಬಗ್ಗೆ ಹೇಳ್ತದೆ ಅಂದ್ಮೇಲೆ 4ನೇ ಮನೆಯನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಅಲ್ಲಿ ಯಾವುದಾದ್ರೂ ಅಶುಭ ಗ್ರಹ ಇದೆಯಾ? ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಅಲ್ಲಿ ಒಂದು ಅಶುಭ ಗ್ರಹ ಇದ್ದರೆ ಅಥವಾ 2 ಅಶುಭ ಗ್ರಹ ಇದ್ಬಿಟ್ರೆ, ಒಂದಕ್ಕಿಂತ ಹೆಚ್ಚಾಗಿ, ಅಥವಾ ಒಂದು ಅಶುಭ ಗ್ರಹ ಅಲ್ಲಿ ಇದ್ಬಿಟ್ಟು ಮತ್ತೊಂದು ಅಶುಭ ಗ್ರಹದ ದೃಷ್ಟಿ ಎಲ್ಲಿಂದಾಲಾದರೂ ಬೇರೆ ಮನೆಯಿಂದ ಬಿದ್ದಿದ್ರೆ, ಆಗ ನೀವು ಮನೆ ಕಟ್ಸಕ್ಕೆ ಬಹಳ ಒದ್ದಾಡ್ಬಿಡ್ತೀರಾ. ಜೀವನ ಪೂರ್ತಿ ಎಷ್ಟು ಹೋರಾಟ ಮಾಡಿದ್ರು ಮನೆ ಕಟ್ಸ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ಆಗ್ಬಿಡುತ್ತೆ. ಅಥವಾ ಮನೆ ಕಟ್ಟಿಸ್ತೀರಾ, ಮನೆಯನ್ನ ಮಾರ್ಕೊಂಡು ಹೋಗ್ಬಿಡ್ಬೋದು. ಕಟ್ಸಿ 1 ವರ್ಷದಲ್ಲೋ ಅಥವಾ ಕಟ್ಸಕ್ಕಿನೂ ಬಹಳ ಕಷ್ಟ ಆಗ್ತಾ ಇರುತ್ತೆ. ನೋಡಿ, ಸಾಕಷ್ಟು ಜನ ಮನೆ ಕಟ್ಸಿರ್ತಾರೆ, ಇನ್ನು ಓಪನಿಂಗು ಮಾಡಿರಲ್ಲ, ಯಾವುದೋ ಕಾರಣಕ್ಕೆ ಮಾರೋ ಸ್ಥಿತಿ ಬಂದ್ಬಿಡುತ್ತೆ. ಅಥವಾ 1 ವರ್ಷ 2 ವರ್ಷ ಅದರಲ್ಲಿ ಇರ್ತಾರೆ. ನನ್ನ ಕ್ಲೈಂಟ್ಸ್ ಸಾಕಷ್ಟು ಜನ ಬಂದಿದ್ದಾರೆ, ಮನೆ ಮಾರಿಬಿಟ್ವಿ ಅಂತ. ಆ 2 ಗ್ರಹಗಳು, ಅಶುಭ ಗ್ರಹಗಳು ಅಲ್ಲಿ ಇದ್ಬಿಟ್ರೆ ನೀವು ಮನೆ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ನೋಡಿ, ಮನುಷ್ಯನಿಗೆ ಮನೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅಷ್ಟೇ ಮನಃಶಾಂತಿ ಕೂಡ ಇಂಪಾರ್ಟೆಂಟ್. ಇದೆಲ್ಲಾ ಸರಿ ಹೋಗ್ಬೇಕಂದ್ರೆ 4ನೇ ಮನೆ ಏನಾಗಿದೆ? ಅಶುಭ ಗ್ರಹಗಳಿದ್ದಾವ, ಅಥವಾ ಅಶುಭ ಗ್ರಹಗಳ ದೃಷ್ಟಿ ಇದೆಯಾ, ಅಥವಾ ಶುಭ ಗ್ರಹದ ದೃಷ್ಟಿ ಇದೆಯಾ? ಅದರಲ್ಲೂ ಕೂಡ ಈ ಮೇಷ ಲಗ್ನದವರಿಗೆ ಏನ್ ತಿಳಿಸ್ತಾ ಇದ್ದೇನೆ, ಮೇಷ ಲಗ್ನದವರು ಚಂದ್ರ ಎಲ್ಲಿದ್ದಾನೆ, ಚಂದ್ರನಿಗೆ ಯಾವ್ದಾದ್ರು ಅಶುಭ ಗ್ರಹದ ದೃಷ್ಟಿ ಇದೆಯಾ ಅಥವಾ ಶುಭ ಗ್ರಹದ ದೃಷ್ಟಿ ಇದೆಯಾ? ಇಷ್ಟೆಲ್ಲ ನಿಮ್ಮ ಶಾಸ್ತ್ರಿಗಳ ಹತ್ರ ನೋಡ್ಕೊಳ್ಳಿ. ಹಾಗಾದ್ರೆ ಇದೆಲ್ಲಕ್ಕೂ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮತ್ತೆ ಹೇಳ್ತೀನಿ ಕೇಳಿ. ಶ್ರೀಕೃಷ್ಣನ ಪಾದ ಹಿಡ್ಕೊಳ್ಳಿ, ಕೃಷ್ಣನ ಮಂತ್ರವನ್ನು ಸಾಧ್ಯವಾದರೆ ಜಪಿಸಿ, ವಾರ ಸೋಮವಾರ ಶ್ರೀಕೃಷ್ಣ ಮಠಕ್ಕಾದ್ರೂ ಹೋಗಿ, ಪಾರ್ವತಿಯ ಗುಡಿಗಾದ್ರೂ ಹೋಗಿ ಸಾಯಂಕಾಲ, ಅಥವಾ ಈಶ್ವರನ ಗುಡಿಗಾದ್ರೂ ಹೋಗಿ, ಸಾಧ್ಯವಾದ್ರೆ ಹಾಲು ದಾನ ಮಾಡಬಹುದಲ್ಲಿ, ಅಥವಾ ಅಕ್ಕಿಯನ್ನು ದಾನ ಮಾಡಿ. ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಮ ಚಂದ್ರ ಇಂಪ್ರೂವ್ ಆಗ್ತಾನೆ. ಅಥವಾ ವಿಶೇಷ ಅಂದ್ರೆ ಇನ್ನೂ ತಿಳುವಳಿಕೆ ಕೊಡ್ಬೇಕಂದ್ರೆ, ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣನ ಮಠಕ್ಕೆ ಹೋಗ್ತಾನೆ ಇರಿ, ಅಥವಾ ಈಶ್ವರನ ಪೂಜೆ ಮಾಡ್ತಾನೆ ಇರಿ, ಅಥವಾ ಚಂದ್ರನ ಧ್ಯಾನ ಮಾಡ್ತಾ ಇರಿ. ಗೌರಿ ಮಾತೆ ಗುಡಿಗೆ ಹೋಗ್ತಾ ಇರ್ರಿ, ಇನ್ನೂ ಒಳ್ಳೇದಾಗ್ತದೆ. ರೋಹಿಣಿ ನಕ್ಷತ್ರದಂದು ಮತ್ತು ಹುಣ್ಣಿಮೆಯಂದು ಚಂದ್ರನ ಧ್ಯಾನ ಮಾಡಿ, ತುಂಬಾ ಒಳಿತಾಗ್ತದೆ. ಚಂದ್ರನ ನವಗ್ರಹ ಮಂತ್ರ ಗೂಗಲ್ ಅಲ್ಲಿ ಸಿಗುತ್ತೆ, ಚಂದ್ರನ ನವಗ್ರಹ ಮಂತ್ರ, ಅದನ್ನೂ ಕೂಡ ಧ್ಯಾನ ಮಾಡಿದ್ರೆ ಒಳ್ಳೇದು. ಇಷ್ಟೆಲ್ಲ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ, ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಏನೇನೋ ತೊಂದರೆಗಳು, ವಿಚಿತ್ರ ಏನು ಮಾಟ ಮಂತ್ರಗಳು ವಿಧವಾಗಿ ಮಾಡಿಸಿರ್ತಾರೆ. ಸಾಕಷ್ಟು ಆತ್ಮಗಳನ್ನೇ ಬಿಟ್ಬಿಟ್ಟಿರ್ತಾರೆ. ಕೆಲವರಿಗೆ 1-2 ಆತ್ಮಗಳಲ್ಲ. ಅವರೆಲ್ಲಾ ಸಾಕಷ್ಟು ತೊಂದರೆಗೆ ಒಳಪಟ್ಟು ಸಾಕಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಲಾಸ್ಟಿಗೆ ಇಲ್ಲಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾ ಪ್ರಾರ್ಥನೆ ಮಾಡ್ತೇನೆ. ಅವ್ರ ತೊಂದರೆಯಿಂದ ಹೇಗೆ ಹೊರಗೆ ಬರ್ಬೋದು ಅಂತ ಎಲ್ಲ ತಿಳಿಸಿದ್ದೇನೆ. ಸಾಕಷ್ಟು ಜನರು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಯಾವ ಮಾಟ ಮಂತ್ರಕ್ಕೂ ಹೆದರ ಅವಶ್ಯಕತೆ ಇಲ್ಲ. ದುಷ್ಟ ಶಕ್ತಿ ಪ್ರಯೋಗ, ಆತ್ಮಗಳ ಪ್ರಯೋಗಕ್ಕೆ ಹೆದರ ಅವಶ್ಯಕತೆ ಇಲ್ಲ. ನೀವು ನಮಗೆ ಕರೆ ಮಾಡಬಹುದು, ನಾವು ಸಲಹೆಯನ್ನ ನೀಡ್ತೇವೆ. ಏನು ಅಷ್ಟೇನು ಹೆಚ್ಚು ಖರ್ಚು ಬರೋದೇ ಇಲ್ಲ. ಆ ರೀತಿ ರಿಸರ್ಚ್ ಮಾಡಿದ್ದೇವೆ. ಮನೆಯಲ್ಲಿಯೇ ನೀವು ಧ್ಯಾನ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಡೈಲಿ 10-15 ನಿಮಿಷ ಧ್ಯಾನ ಮಾಡ್ಬಿಡಿ. ಮಂತ್ರಗಳನ್ನ ಹೇಳ್ತೇವೆ, ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇವೆ, ಬೇಕಾದ್ರೆ ಸರ್ಚ್ ಮಾಡ್ಕೊಂಡು ನೀವು ಹುಡ್ಕೋಬಹುದು. ಬ್ಲಾಕ್ ಮ್ಯಾಜಿಕ್ ರಿಮೂವಲ್ ಮಂತ್ರ ಅಂತಾನೇ ಬಿಟ್ಟಿದ್ದೇವೆ, ಆಚರಣೆಗಳನ್ನೂ ಕೂಡ ಬಿಟ್ಟಿದ್ದೇವೆ. ಇದನ್ನ ಮಾಡಿ ನೀವು ಉಪಯೋಗ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಶುಭವಾಗಲಿ.